ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಎಂ ಕಿರಣ್ ಕುಮಾರ್ ಅವರಿದ್ದಾರೆ. ಇವರು ಜಂಟಿ ಕೃಷಿ ನಿರ್ದೇಶಕರಾಗಿ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಂದು ನಾವು ಈಗ ಮುಂಗಾರು ಆಗಲೇ ಆರಂಭ ಆಗಿದೆ, 8 ದಿವಸ ಆಯಿತು, ಮಳೆ ಚೆನ್ನಾಗಿ ಆಗ್ತಾಯಿದೆ. ಎಲ್ಲ ಕಡೆಯೂ ಕೂಡ ರೈತ ಬಾಂಧವರು ಹರ್ಷೋಲ್ಲಾಸದಿಂದ ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬಿತ್ತನೆ ಒಂದು ಕಾರ್ಯಕ್ರಮ ಕೂಡ ಆರಂಭ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಯಾವ ರೀತಿಯಿಂದ ಮುಂಗಾರು ಹಂಗಾಮಿಗೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರ ಒಂದು ಕಚೇರಿಯಿಂದ ಆಗಲಿ ಅಥವಾ ಕೃಷಿ ಇಲಾಖೆಯಿಂದ ಆಗಲಿ ಯಾವ ರೀತಿಯಿಂದ ಇವರು ತಯಾರಿ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಇವತ್ತು ನಾವು ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿಯಿಂದ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಸರ್. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಬಹಳ ಮುಖ್ಯವಾಗಿ ಈಗಾಗಲೇ ಮುಂಗಾರು ಹಂಗಾಮು ಪ್ರಾರಂಭ ಆಗಿರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಪೂರ್ವ ಮುಂಗಾರು ಉತ್ತಮವಾದಂಥ ಒಂದು ಮಳೆ ಆಗಿದೆ. ನಾವು ತೆಗೆದುಕೊಂಡ್ರೆ ಜಿಲ್ಲೆಯಲ್ಲಿ ನಮಗೆ ಈವರೆಗೆ 140 ಮಿಲಿಮೀಟರ್ ಮಳೆ ಆಗಬೇಕಿತ್ತು. ನಮಗೆ 379 ಮಿಲಿಮೀಟರ್ ಮಳೆ ಆಗಿದೆ. ಅಂದರೆ 171% ಮಳೆ ಆಗಿದೆ. ನಮಗೆ ಹೆಚ್ಚಿಗೆ ಮಳೆ ಆಗಿದೆ. ಸೊ ಹೆಚ್ಚಿಗೆ ಮಳೆ ಆಗಿರೋದ್ರಿಂದ ಮತ್ತು ನಮಗೆ ಕಂಟಿನ್ಯೂಸ್ ಮಳೆ ಆಗ್ತಿರೋದ್ರಿಂದ ಸ್ವಲ್ಪ ಲ್ಯಾಂಡ್ ಪ್ರಿಪ್ರೇಷನ್ಸಿಗೆ ರೈತರು ಹೆಚ್ಚಿನ ಒತ್ತು ಕೊಡಬೇಕಾಗಿತ್ತು. ಆದರೂ ಸಹಿತ ಈಗ ಮಳೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಒಂದು ಲ್ಯಾಂಡ್ ಪ್ರಿಪ್ರೇಷನ್, ನಾವೇನು ಭೂಮಿ ಸಿದ್ಧತೆಯನ್ನು ಮಾಡಿಕೊಳ್ಳೋದು ಅತಿ ಅವಶ್ಯಕತೆ ಇದೆ. ಇದ್ರ ಜೊತೆಯಲ್ಲಿ ಹಿಂದೆ ಬಿದ್ದಂಥ ಮಳೆಯಲ್ಲೂ ಸಹಿತ ಮಾಗಿ ಉಳುಮೆ ಮಾಡೋದು ಬಹಳ ಮುಖ್ಯ ಅಂತ ನನ್ನ ಒಂದು ಭಾವನೆ. ಯಾಕೆಂದರೆ ಮಾಗಿ ಉಳುಮೆ ಮಾಡೋದ್ರಿಂದ ಏನು ಬೇಸಿಗೆ ಕಾಲದಲ್ಲಿ ಏನು ಭೂಮಿಯಲ್ಲಿರುವಂಥ ಕೆಲವೊಂದು ಕೀಟಗಳಿರ್ಬೋದು, ಕೆಲವೊಂದು ರೋಗಗಳಿರ್ಬೋದು, ಇವೆಲ್ಲವೂ ಸಹಿತ ಒಂದು ಎಕ್ಸ್ಪೋಸ್ ಆಗೋದ್ರಿಂದ ಸೂರ್ಯನ ಕಿರಣಗಳಿಗೆ ಅವಳ ಒಂದು ಪ್ರಮಾಣ ಕಡಿಮೆ ಆಗುತ್ತೆ. ಆದ್ದರಿಂದ ಮಾಗಿ ಉಳುಮೆ ಭಾಳ ಅತ್ಯವಶ್ಯ. ಮತ್ತು ಇದ್ರ ಜೊತೆಯಲ್ಲಿ ನೀರಿನ ಒಂದು ವಾಟರ್ ಕನ್ಸರ್ವೇಷನ್ಸ್ ಅಂತ ನಾವು ಹೇಳ್ತೀವಿ, ಅದು ಸಹಿತ ಆಗಲಿಕ್ಕೆ ಸಾಧ್ಯತೆ ಇದೆ. ಇದ್ರ ಜೊತೆಯಲ್ಲಿ ನಾವು ಮುಂಗಾರು ಹಂಗಾಮಿಗೆ ಈ ವರ್ಷ ನಾವು ಗುರಿಯನ್ನು ಇಟ್ಕೊಂಡಿರುವಂಥದ್ದು 1,25,361 ಹೆಕ್ಟೇರಷ್ಟು. ಇದರಲ್ಲಿ ಭಾಳ ಪ್ರಮುಖವಾದಂಥ 2 ಬೆಳೆಗಳು, ಒಂದು ಭತ್ತ, ಇನ್ನೊಂದು ಮುಸ್ಕಿನ ಜೋಳ. ಭತ್ತವನ್ನು ನಾವು 75,000 ಹೆಕ್ಟೇರ್ ಪ್ರದೇಶದಲ್ಲಿ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಮುಸ್ಕಿನ ಜೋಳ ಬಂದ್ಬಿಟ್ಟು 44,000 ಹೆಕ್ಟೇರ್ ಪ್ರದೇಶದಲ್ಲಿ ನಾವೊಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ನಂತರದಲ್ಲಿ ಬರುವಂಥದ್ದು ಹತ್ತಿ, ಕಬ್ಬು, ಇವೆಲ್ಲ ಭಾಳ ಸಣ್ಣ ಪ್ರಮಾಣದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೆಯುವಂಥದ್ದು. ಸೊ ಇದ್ರ ಜೊತೆಯಲ್ಲಿ ನಾವೀಗಾಗಲೇ ರೈತರಿಗೆ ಬೇಕಾದಂಥ ಏನು ಬೀಜ, ಭಾಳ ಮುಖ್ಯವಾಗಿ ಬೀಜ, ಅದರಲ್ಲೂ ಗುಣಮಟ್ಟದ ಬೀಜವನ್ನು ನಮ್ಮ ಎಲ್ಲ ರೈತ ಸಂಪರ್ಕ ಕೇಂದ್ರ ಮೂಲಕ ವಿತರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ನಮ್ಮಲ್ಲಿರುವಂಥ 40 ರೈತ ಸಂಪರ್ಕ ಕೇಂದ್ರಗಳು ಹಾಗೂ ಆಯ್ದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ರಿಯಾಯಿತಿ ದರದಲ್ಲಿ ಭತ್ತ, ಮುಸ್ಕಿನ ಜೋಳ, ರಾಗಿ, ತೊಗರಿ ಇವುಗಳನ್ನು ನಾವು ವಿತರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ, ದಾಸ್ತಾನು ಮಾಡಿದ್ದೀವಿ. ನಮಗೆ ಆ್ಯಕ್ಚುಲಿ ಮುಂಗಾರು ಹಂಗಾಮಿಗೆ 8,600 ಕ್ವಿಂಟಾಲ್ ಅಷ್ಟು ನಮಗೆ ಒಂದು ಅಲೋಕೇಶನ್ಸನ್ನು ವಿತರಣೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇದರಲ್ಲಿ ಭತ್ತ ಒಂದು 6,000 ಕ್ವಿಂಟಾಲು, ಒಂದು 2,200 ಕ್ವಿಂಟಾಲ್ ಅಷ್ಟು ಮುಸ್ಕಿನ ಜೋಳ, ಇವುಗಳನ್ನು ನಮ್ಮ ಜಿಲ್ಲೆಯ ರೈತರಿಗೆ ಕೊಡಲಿಕ್ಕೆ ನಮ್ಮ ಒಂದು ಉದ್ದೇಶನ ಇಟ್ಕೊಂಡಿದ್ದೀವಿ. ಇದರಲ್ಲಿ ಈಗಾಗಲೇ ಸಾಕಷ್ಟು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬೀಜ ಸರಬರಾಜಾಗಿದೆ. ನಾವು ರೈತರಿಗೆ ಏನು 5 ಎಕರೆವರೆಗೆ ಸಬ್ಸಿಡಿಯಲ್ಲಿ ನಾವು ಬೀಜವನ್ನು ಕೊಡ್ತಾ ಇದ್ದೀವಿ. ಸೊ ನಮಗೆ ರಿಕ್ವೈರ್ಮೆಂಟ್ ಇರುವಂಥದ್ದು 8,600 ಕ್ವಿಂಟಾಲ್ ಆದರೂ ಸಹಿತ ನಮಗೆ ಅವೈಲಬಿಲಿಟಿ ಇರುವಂಥದ್ದು 12,500 ಕ್ವಿಂಟಾಲ್ ಅಷ್ಟು ಬೀಜ ನಮ್ಮಲ್ಲಿ ಲಭ್ಯತೆ ಇದೆ. ಯಾವುದೇ ಬೀಜದ ಸಮಸ್ಯೆ ಇಲ್ಲ. ಬೀಜ ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಟೆಸ್ಟ್ ಮಾಡಿ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲೂ ಸಹಿತ ಬೀಜ ಪರೀಕ್ಷೆ ಒಂದು ಮಾಡಿಬಿಟ್ಟು ವಿತರಣೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ನಮ್ಮ ಏನು ಬೀಜ ಪರೀಕ್ಷಾ ಕೇಂದ್ರಗಳಲ್ಲೂ ಸಹಿತ ಇದನ್ನು ಟೆಸ್ಟ್ ಆಗಿರುವಂಥ ಬೀಜವನ್ನು ನಾವು ರೈತರಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ರೈತರಲ್ಲಿ ಯಾವುದೇ ಗೊಂದಲ ಬೇಡ, ನಾವು ಉತ್ತಮವಾದ ಬೀಜವನ್ನು ರೈತರಿಗೆ ಕೊಡ್ತಾ ಇದ್ದೀವಿ. ಇದು ಈಗ ಯಾವ ರೀತಿಯಿಂದ ಸರ್, ಈಗ ರೈತ ಸಂಪರ್ಕ ಕೇಂದ್ರವಾರು ಅಂದರೆ ತಾವು ದಿನಾಂಕವನ್ನು ನಿಗದಿಪಡಿಸಿದ್ದೀರಾ, ಇಂಥ ದಿನಾಂಕಿಗೆ ನಾವು ಬೀಜ ವಿತರಣೆ ಮಾಡ್ತೀವಿ ಅಂತ ಹೇಳಿ, ಆ ಥರದ್ದೇನಾದರೂ? ಈಗ ಮುಂಗಾರು ಹಂಗಾಮ ಈಗಾಗಲೇ ಪ್ರಾರಂಭ ಆಗಿದೆ. ಈಗಾಗಲೇ ಬೀಜ ವಿತರಣೆ ಪ್ರಾರಂಭ ಆಗಿದೆ. ಇದು ನಮ್ಮ ಜಿಲ್ಲೆಯಲ್ಲಿ ಬಹುಶಃ ನಾವು ಜುಲೈ ಅಂತ್ಯದವರೆಗೂ ಬೀಜ ಕೊಡ್ತೀವಿ. ಜುಲೈ ಅಂತ್ಯದವರೆಗೂ? ಹೌದು, ಯಾಕೆಂದ್ರೆ ಬಿತ್ತನೆ ಕಾಲ ಅಲ್ಲಿವರೆಗೂ ಇದೆ ಮುಂಗಾರು ಹಂಗಾಮು. ಸೊ ಅಲ್ಲಿವರೆಗೂ ಸಹಿತ ರೈತರಿಗೆ ನಾವು ಈ ಇದಕ್ಕೆ ಯಾವುದೇ ಒಂದು ನಿಗದಿತ ದಿನಾಂಕ ಇಲ್ಲ. ರೈತರು ತಮ್ಗೆ ಬೇಕಾದಾಗ ಬಂದು ಅವ್ರದ್ದು ಒಂದು ಖಾತೆ ಮತ್ತೆ ಪಾಣಿಯನ್ನು ಕೊಟ್ಬಿಟ್ಟು ನಮ್ಮಲ್ಲಿ ಒಂದು CDMIS ಅಂತಿದೆ, ಆ ಪ್ರಕಾರವೇ ನಾವು ಆನ್ಲೈನಲ್ಲೇ ಅವರಿಗೆ ಒಂದು ವಿತರಣೆ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ.
ಏನ್ ದಾಖಲೆ ಬರ್ಬೇಕಂತ ಹೇಳ್ತೀರಾ ಸರ್, ಅಥವಾ ಇದು ಏನು ಆನ್ಲೈನ್ ಮುಖಾಂತರನೇ ಇದು? ಇಲ್ಲ, ಇವನ್ ಆನ್ಲೈನು ಇದೆ ನಮ್ಮಲ್ಲಿ. ಸರ್, ಅದ್ರ ಜೊತೆಯಲ್ಲಿ ಇವನ್ ಪಾಣಿ ಇದ್ರೂ ಸಹಿತ ನಡೆಯುತ್ತೆ. ಬಹಳ ಮುಖ್ಯವಾಗಿ FID, ಅದು ಫ್ರೂಟ್ಸ್ ಫ್ರೂಟ್ಸ್ ಐಡಿ ಇದ್ರೆ ಸಾಕು, ನಾವು ಅದನ್ನ ಬೀಜ ವಿತರಣೆಯನ್ನ ಮಾಡ್ತೀವಿ. ನಂಬರ್ ಅವ್ರು ಹೇಳಿದ್ರೆ ಸಾಕು, ಎಲ್ಲ ಎಲ್ಲ ದಾಖಲಾತಿಗಳು ಅದ್ರಲ್ಲಿ ಬಂದ್ಬಿಡುತ್ತೆ ಫ್ರೂಟ್ಸ್ ಐಡಿಯಲ್ಲಿ. ಸೊ ಹಾಗಾಗಿ ರೈತರಿಗೆ ಈಗಾಗಲೇ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೀವಿ, ಯಾವುದೇ ಬೀಜ ಸಮಸ್ಯೆ ಇಲ್ಲ. ಇನ್ನು ರಸಗೊಬ್ಬರಕ್ಕೆ ಬಂದ್ರೆ ನಮಗೆ ಒಟ್ಟಾರೆಯಾಗಿ ಏನು ರಿಕ್ವೈರ್ಮೆಂಟ್ ಇರೋದು 91,000 ಮೆಟ್ರಿಕ್ ಟನ್ ಅಷ್ಟು. ಅಂದ್ರೆ ನಮ್ದು ಏಪ್ರಿಲ್ ಸೆಪ್ಟೆಂಬರ್ ಅಂತ್ಯದವರೆಗೆ ನಮ್ಮಲ್ಲಿ ಈಗಾಗಲೇ ಒಂದು 43,000 ಮೆಟ್ರಿಕ್ ಟನ್ ಅಷ್ಟು ನಮ್ಮಲ್ಲಿ ದಾಸ್ತಾನಿದೆ. ಸೊ ಯಾವುದೇ ರಸಗೊಬ್ಬರದ ಸಮಸ್ಯೆ ಇಲ್ಲ. ಯೂರಿಯಾ ಇರ್ಬೋದು, DAP ಇರ್ಬೋದು, ಅದೇ ರೀತಿ ಕಾಂಪ್ಲೆಕ್ಸ್ ರಸಗೊಬ್ಬರಗಳಿರ್ಬೋದು, ಎಲ್ಲವೂ ಸಹಿತ ಇವತ್ತು ದಾಸ್ತಾನಿದೆ. ಮತ್ತು ಹಂತ ಹಂತವಾಗಿ ಅದು ನಮಗೆ ಸರಬರಾಜು ಆಗುತ್ತೆ. ಯಾವುದೇ ರಸಗೊಬ್ಬರದ ಸಹಿತ ಸಮಸ್ಯೆ ಆಗಲಿಕ್ಕಿಲ್ಲ. ಬಟ್ ಇದರಲ್ಲಿ ಇನ್ನೊಂದು ನಮ್ಮ ರೈತ ಬಾಂಧವರು ಕೇಳ್ಕೊಳ್ಳೋದೇನೆಂದರೆ, ಕೇವಲ DAP ರಸಗೊಬ್ಬರವನ್ನು ಉಪಯೋಗಿಸ್ದೇನೆ ಪೊಟ್ಯಾಶ್ ಇರುವಂಥ ಕಾಂಪ್ಲೆಕ್ಸ್ ಗೊಬ್ಬರವನ್ನು ಉಪಯೋಗಿಸೋದು ಭಾಳ ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆಂದರೆ ಈ ರೈತರು ಏನು ಮಾಡಿಬಿಡ್ತಾರೆ, ಕೇವಲ DAP ಹಾಕ್ಬಿಟ್ಟು ನಂತರ ಪೊಟ್ಯಾಶನ್ನು ಬಳಸದೇ ಇರುವಂಥದ್ದು ನಮ್ಮ ಗಮನಕ್ಕೆ ಬಂದಿರುತ್ತದೆ. ಹಾಗಾಗಿ ರೈತ ಬಾಂಧವರು ಪೊಟ್ಯಾಶ್ ಇರುವಂಥ ರಸಗೊಬ್ಬರವನ್ನು ಬಳಸೋದು ಉತ್ತಮ. ಇವನ್ DAP ಬಳಸಿದರೂ ಸಹಿತ ಅದಕ್ಕೆ ಪೊಟ್ಯಾಶನ್ನು ಸೇರಿಸಿ ಭೂಮಿಗೆ ಹಾಕೋದು ಅತಿ ಅವಶ್ಯಕ. ಸೊ ಹಾಗಾಗಿ ಇವೆಲ್ಲವೂ ಸಹಿತ ಇವತ್ತು ಎಲ್ಲ ಪರಿಕರ ಮಾರಾಟ ಮಳಿಗೆಗಳಲ್ಲಿ ಲಭ್ಯ ಇದೆ. ರೈತರು ತಮಗೇನು ಅವಶ್ಯಕತೆ ಇದೆ ಅದನ್ನು ತೆಗೆದುಕೊಂಡು ಹೋಗ್ಬೋದು. ಇದ್ರ ಜೊತೆಗೆ ಸರ್, ಈಗ ಜೈವಿಕ ಗೊಬ್ಬರಗಳಿಗೆ ಬಂದರೆ, ಅಥವಾ ಇದು ಏನು ಹೇಳ್ತೀವಿ ನಾವು, ಕೀಟನಾಶಕ ಮತ್ತು ರೋಗನಾಶಕಗಳು ಹೌದು, ಯಾವ ರೀತಿಯಿಂದ ಅಂತ? ಸೊ ಈಗ ನಮ್ಮ ಜೈವಿಕ ಗೊಬ್ಬರಗಳನ್ನು ಸಹಿತ ನಾವು ಇಲಾಖೆಯಿಂದ ಸಬ್ಸಿಡಿ ದರದಲ್ಲಿ 50% ಒಂದು ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದೀವಿ. ಬಟ್ ಅದು ಸ್ವಲ್ಪ ಲಿಮಿಟೆಡ್ ಇರುತ್ತೆ. ಆದಾಗ್ಯೂ ಸಹಿತ ಇವನ್ನೆಲ್ಲ ಪರಿಕರ ಮಾರಾಟ ಮಳಿಗೆಯಲ್ಲೂ ಸಹಿತ ಜೈವಿಕ ಗೊಬ್ಬರ ಇದೆ. ಅದರ ಒಂದು ಗುಣಮಟ್ಟವನ್ನು ಸಹಿತ ನಾವು ಸ್ಯಾಂಪಲ್ ಡ್ರಾ ಮಾಡೋದ್ರ ಮೂಲಕ ಪರೀಕ್ಷೆ ಮಾಡಿ ಅದರ ವರದಿಯನ್ನು ಸಹಿತ ನಾವು ನೀಡುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ಸೊ ಹಾಗಾಗಿ ಸಾವಯವ ಗೊಬ್ಬರ ಇರ್ಬೋದು, ಆಮೇಲೆ ಹಸಿರೆಲೆ ಗೊಬ್ಬರ ಇರ್ಬೋದು, ಇವುಗಳನ್ನು ಸಹಿತ ನಾವು ಇಲಾಖೆಯಲ್ಲಿ ಮುಂಗಾರು ಹಂಗಾಮಿನಿಂದ ಅವರಿಗೆ ಕೊಡುವಂಥ ವ್ಯವಸ್ಥೆನ ಸಬ್ಸಿಡಿದಲ್ಲಿ ಕೊಡ್ಲಿಕ್ಕೆ ಮಾಡ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ ಭೂಮಿ ಸಿದ್ಧತೆಗೆ ಬೇಕಾದಂಥ ಏನು ಯಂತ್ರೋಪಕರಣ, ಇವನ್ ಏನು ಬಿತ್ತನೆ ಮಾಡುವಂಥ ಒಂದು ಯಂತ್ರ ಇರ್ಬೋದು, ಆಮೇಲೆ ಉಳುಮೆ ಮಾಡಲಿಕ್ಕೆ ಬೇಕಾದಂಥ ಯಂತ್ರೋಪಕರಣಗಳಿರ್ಬೋದು, ಇವನ್ನು ಸಹಿತ 50% ರಿಯಾಯಿತಿ ದರದಲ್ಲಿ ನಾವು ರೈತರಿಗೆ ವಿತರಣೆ ಮಾಡಲಿಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ನಮಗೆ ಕಾರ್ಯಕ್ರಮವೂ ಇದೆ. ಇದರ ಜೊತೆಗೆ ಸರ್, ಈಗ ಮತ್ತೆ ಈಗ ತಾನು ಹೇಳ್ತಾ ಇದ್ದೀರಿ ಕೃಷಿ ಯಂತ್ರೋಪಕರಣಗಳ ಬಗ್ಗೆ. ಇದು ಯಂತ್ರಧಾರೆಯ ಒಂದು ಮುಖಾಂತರವಾ, ಇಲ್ಲ ಕೃಷಿ ಯಂತ್ರೋಪಕರಣಗಳು ಅವರ ಒಂದು ವೈಯಕ್ತಿಕ ಸಾಮರ್ಥ್ಯದ ಮೇಲೆ? ವೈಯಕ್ತಿಕ ರೈತರುಗಳಿಗೆ, ಸಣ್ಣ ಅತಿ ಸಣ್ಣ ಮತ್ತೆ ಇವನ್ ರೈತರಾದ್ರೆ ಆಯ್ತಷ್ಟೇ, ಅವರಿಗೆ ರೈತರಿಗೆ 50% ದರದಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಅದು ಯಾಕೆಂದ್ರೆ ಸುಮಾರು ವೈಡ್ ರೇಂಜ್ ಆಫ್ ನಾವು ಏನು ಎಕ್ವಿಪ್ಮೆಂಟ್ಸ್ ಕೊಡ್ತಾ ಇರೋದ್ರಿಂದ ರೈತರಿಗೆ ಯಾವ್ದು ಅವಶ್ಯಕತೆ ಇದೆ ಅದನ್ನು ರೈತ ಸಂಪರ್ಕ ಕೇಂದ್ರದಲ್ಲಿ ಅರ್ಜಿ ಹಾಕಬೇಕು. ಅವರ ಒಂದು ಬೇಡಿಕೆ ಅನುಗುಣವಾಗಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಕಾರ್ಯದರ್ಶಿ ನೀಡ್ತಾರೆ. ನಂತರದಲ್ಲಿ ಅವರು ಸಂಬಂಧಪಟ್ಟಂಥ ಯಂತ್ರೋಪಕರಣನ ತೆಗೆದುಕೊಂಡು ಹೋಗಬೇಕಾಗ್ತದೆ. ಸಬ್ಸಿಡಿಯನ್ನು ಅವರೇನು ರೈತರ ವಂತಿಗೆಯನ್ನು ಕಟ್ಟಿದ ನಂತರ ಸಬ್ಸಿಡಿಯನ್ನು ಸಂಬಂಧಪಟ್ಟಂಥ ಸಂಸ್ಥೆಗೆ ಕೊಡುವಂಥ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಆಗ್ತದೆ. ಇದರಲ್ಲಿ ಅಂದರೆ ಯಂತ್ರೋಪಕರಣಗಳ ಖರೀದಿಗೂ ಕೂಡ ಅವಕಾಶ ಇದೆಯಾ? ಯಂತ್ರೋಪಕರಣ ಖರೀದಿ ಮಾಡುವಂಥ ರೈತರಿಗೆ ಇದು ಖರೀದಿ ಮಾಡ್ತಾವಂತ ರೈತರಿಗೆ. ಈಗ ಒಬ್ಬ ರೈತನಿಗೆ ಇವಾಗ ಪವರ್ ಟಿಲ್ಲರ್ ಬೇಕಾಗಿರ್ತದೆ. ಅವ್ನು ಪವರ್ ಟಿಲ್ಲರ್ ಬೇಕು ಅಂತ ಅರ್ಜಿ ಹಾಕಿದರೆ ಆ ಅರ್ಜಿಯನ್ನು ಪ್ರೊಸೆಸ್ ಮಾಡಿ ನಮ್ಮ ಅನುದಾನ ಲಭ್ಯತೆ ಮೇಲೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಕಾರ್ಯದರ್ಶಿ ನೀಡ್ತಾರೆ. ಆ ಕಾರ್ಯದರ್ಶಿ ಆಧಾರದ ಮೇಲೆ ಅವ್ರು ತೆಗೆದುಕೊಂಡು ಬರ್ಬೋದು. ಅವ್ರು ಇಷ್ಟಪಟ್ಟಂತ ಏನು ನಮ್ಮಲ್ಲಿ ಏನು RC ಆಗಿರುತ್ತೆ, ರೇಟ್ ಕಾಂಟ್ರಾಕ್ಟ್ ದರ ಕರಾರು ಪಟ್ಟಿಯಲ್ಲಿ ಏನಿರುತ್ತದೆ, ಆ ಒಂದು ಪರಿಕರಗಳು ಮತ್ತು ಯಂತ್ರೋಪಕರಣ ಮಾತ್ರ ತೆಗೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಈಗ 1-2 ಎಕರೆ ಇರ್ತಕ್ಕಂಥ ರೈತರಿಗೆ ಅವನು ಟ್ರ್ಯಾಕ್ಟರ್ ಬೇಡಿದ್ರೆ ತಾವು ಕೊಡ್ಬೋದು. ಬಟ್ ಅವನು ಆ ರೈತರ ವಂತಿಗೆಯನ್ನು ಕೊಟ್ಟುವಂತ ಅಂದ್ರೆ ಅವನ ಹತ್ರ ಅದು ಕಟ್ಟೋ ಒಂದು ಸಾಮರ್ಥ್ಯ ಇದೆಯಾ ಇರಬೇಕು, ಲೋನ್ ಅವರು ಮಾಡ್ಕೊಳ್ಬೇಕು. ಈಗ ಟ್ರ್ಯಾಕ್ಟರ್ಗೆ 75,000 ಜನರಿಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಸರಿ ಸರ್. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರುಗಳಿಗೆ 3 ಲಕ್ಷವರೆಗೆ ಇದೆ. ಇದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರುಗಳಿಗೂ ಸಹಿತ 90% ರಿಯಾಯಿತಿ ದರದಲ್ಲಿ. 90% ರಿಯಾಯಿತಿ. ಅಂದ್ರೆ ಅವರು ಯಾವ ಕಂಪನಿ ಅದು ಒಂದು ಅಂದ್ರೆ ಯಾವ ಕಂಪನಿಯ ಒಂದು ಬೇಕಂತ ಹೇಳ್ತಾರೆ ಕೊಡ್ತಿರೋ, ಅಥವಾ ನೀವೇ ಅದನ್ನ ಇದು ಮಾಡ್ತೀರಾ? ಈಗ ನಮ್ಮ ದರ ಕರಾರಿನಲ್ಲಿ ಆಲ್ಮೋಸ್ಟ್ ಬಹಳಷ್ಟು ಕಂಪನಿಯ ಒಂದು ಎಕ್ವಿಪ್ಮೆಂಟ್ಸ್ ಇದೆ.
ಯಂತ್ರೋಪಕರಣಗಳು ಅಲ್ಲಿರುವಂಥವನ್ನ ಮಾತ್ರ ನಾವು ಕೊಡಲಿಕ್ಕೆ ಇಲ್ಲಿ ಸಾಧ್ಯತೆ ಇರ್ತದೆ. ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ತಾವು ಹೇಳಿದಾಗೆ ಈಗ ಎಲ್ಲ ತಾಲೂಕುಗಳಲ್ಲಿ ಈಗ ಈ ಒಂದು ವ್ಯವಸ್ಥೆನ ಮಾಡಿದ್ದೀರಾ. ಹೌದು. ಯಾವ ಒಂದು ತಾಲೂಕದಲ್ಲೂ ಕೂಡ ಇದರ ಒಂದು ಕುಂದುಕೊರತೆಗಳ ಒಂದು ಹೇಳೋದಾದ್ರೆ ಅಲ್ಲ, ಕುಂದುಕೊರತೆಗಳು ಜನರಲ್ ಸಾಮಾನ್ಯ ರೈತರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಕೊಡ್ತೀವಿ ನಾವು. ಇವನು ಔಷಧ ಸಿಂಪಡಣೆ ಮಾಡೋ ಯಂತ್ರ ಇರ್ಬೋದು, ಹೌದು, ಕಳೆ ಕೊಚ್ಚುವ ಯಂತ್ರ ಇರ್ಬೋದು, ಆಮೇಲೆ ನೇಗಿಲುಗಳು ಇರ್ಬೋದು, ರೋಟೋವೇಟರ್ಸ್ ಇರ್ಬೋದು, ಎಲ್ಲವನ್ನೂ ಸಹಿತ ಕೊಡ್ತೀವಿ. ಆಮೇಲೆ ಚಾಫ್ ಕಟರ್ ಎಲ್ಲವನ್ನೂ ಸಹಿತ ಕೊಡ್ತೀವಿ ನಾವು. ಬಟ್ ಇದು ಅನುದಾನ ಲಭ್ಯತೆ ಆಧಾರದ ಮೇಲೆ ಹೋಗ್ತದೆ. ಜನರಲ್ಗೆ ಆದ್ರೆ ಆಲ್ಮೋಸ್ಟ್ 100% ಕೊಡ್ತಾ ಇದ್ದೀವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 90% ಇರೋದ್ರಿಂದ ಇಲ್ಲಿ ನಮಗೆ ಎಷ್ಟು ಕಾರ್ಯಕ್ರಮ ಬರುತ್ತೆ ಅಷ್ಟು ರೈತರಿಗೆ ಆದ್ಯತೆ ಮೇಲೆ ಕೊಡ್ತೀವಿ. ನಾವು ಅರ್ಜಿಯನ್ನು ಹಾಕಿದ ನಂತರ ಅದು ಆನ್ಲೈನಲ್ಲಿ ಏನು ಇರುತ್ತೆ ಸೀನಿಯಾರಿಟಿ ಪ್ರಕಾರ ಕೊಡುವಂಥ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ಮತ್ತೆ ಇದರಿಂದ ಈಗ ಅವ್ರು ಏನಾದರೂ ಈಗ ಒಬ್ಬರಿಗೆ ಯಂತ್ರ ಬೇಕು ಅಥವಾ ಇನ್ನೂ ಸೌಲಭ್ಯ ಬೇಕಂದ್ರೆ ಅವರು ಸ್ಥಳೀಯ ಪ್ರತಿನಿಧಿಗಳ ಒಂದು ಶಿಫಾರಸು ಏನಾದ್ರು ತರಬೇಕಾಗತ್ತಾ? ಇಲ್ಲ, ಆ ರೀತಿ ಏನಿಲ್ಲ. ಇದು ಕೆಲವೊಂದು ಸೀನಿಯಾರಿಟಿ ಅಂತ ನಾವು ಹೇಳ್ತೀವಿ. ಅಂದ್ರೆ ಈಗ ಆನ್ಲೈನ್ ಮುಖಾಂತರ ಅವ್ರು ಅರ್ಜಿ ಸಲ್ಲಿಕೆ ಆದ್ಮೇಲೆ ಅದನ್ನ ಆ ಒಂದು ಸಿಸ್ಟಮೇ ಅದು ತಗೊಳ್ತಾ ಆ ತರ ಮಾಡುತ್ತೆ. ಹೌದು, ನಮ್ಮಲ್ಲಿ ಪೋರ್ಟಲ್ ಇದೆ. ಪೋರ್ಟಲ್ ಎಂಟ್ರಿ ಮಾಡಿನೇ ವಿತರಣೆ ಮಾಡಬೇಕಾಗ್ತದೆ. ಇದು ನಾವು ಪೋರ್ಟಲ್ ಎಂಟ್ರಿ ಮಾಡೋ ಸಂದರ್ಭದಲ್ಲಿ ಅವನ FID ಸಹಿತ ಫೆಚ್ ಮಾಡಿ ಅವ್ರಿಗೆ ಕೊಡುವಂತ ವ್ಯವಸ್ಥೆ ಇಲ್ಲಿದೆ. ಸೊ ಹಾಗಾಗಿ ಮತ್ತೆ ಅದನ್ನ ಕೊಟ್ಟಂತದನ್ನು ಸಹಿತ ನಮ್ಮ ಇವರು ಪೋರ್ಟಲ್ ಮೂಲಕನೇ ಅದನ್ನ ಫೋಟೋ ದಾಖಲಾತಿನೂ ಮಾಡಬೇಕಾಗ್ತದೆ. ಹೌದು ಹೌದು ಹೌದು. ಹಾಗೆ ಇಲ್ಲಿ ಯಾವುದೇ ಒಂದು ನ್ಯೂನತೆಗಳಿಲ್ಲ ಅಂತ ಹೇಳ್ತೀರಾ. ಇದ್ರ ಜೊತೆಗೆ ಈಗ ಒಟ್ಟಾರೆಯಾಗಿ ಈ ಬಾರಿ ಅಂದರೆ ಈ ಒಂದು ಮುಂಗಾರು ಹಂಗಾಮಿ ಈಗಾಗಲೇ ತಾವು ಹೇಳ್ತಾ ಇದ್ದೀರಿ, ನಾವು ಕೂಡ ನೋಡ್ತಾ ಇದ್ದೀವಿ ಸರ್. ಇನ್ನೂ ಕೆಲವೊಂದು ಜಾಗದಲ್ಲಿ ಅವರು ಭೂಮಿನೇ ತಯಾರು ಮಾಡ್ಕೊಂಡಿಲ್ಲ ಇನ್ನು. ಯಾಕೆಂತಂದ್ರೆ ಇನ್ನು ಮುಂಗಾರು ಬರೋದನ್ನೇ 6ನೇ 7 ತಾರೀಕು ಅನ್ಕೊಂಡ್ಬಿಟ್ಟು ಸ್ವಲ್ಪ ಅವರು ಮೈ ಮರೆತಿದ್ರು. ಆದರೆ ಈ ಸಲ ಬೇಗ ಬಂದಿದ್ದಕ್ಕೆ ಈಗ ಅವರಿಗೂ ಕೂಡ ಏನೂ ತೋಚದೆ ಬೇಗ ಬಿತ್ತಬೇಕಪ್ಪ ಅಂತ ಅನ್ನೋ ಒಂದು ಮನವರಿಕೆ ಆಗಿ ಈಗ ಸ್ವಲ್ಪ 2-3 ದಿವಸ ಆಯಿತು, ಈಗ ಸ್ವಲ್ಪ ಬಿಡುಬಿಟ್ಟಿದೆ. ಇವಾಗ ಜಮೀನನ್ನು ತಯಾರು ಮಾಡ್ಕೊತಾ ಇದ್ದಾರೆ. ಸ್ವಲ್ಪ ಮಳೆ ನಿಂತ ಸಂದರ್ಭದಲ್ಲಿ ಭೂಮಿ ತಯಾರಿ ಮಾಡಿ ನಮಗೆ ಮುಸ್ಕಿನ ಜೋಳದ ಬೆಳೆಗಾರಿ ಮಾತ್ರ ಸಮಸ್ಯೆ ಆಗೋದು. ಭತ್ತದ ಬೆಳೆಗಾರರೆಲ್ಲ ಆಲ್ಮೋಸ್ಟ್ ನಾಟಿಗೆ ಹೋಗೋದ್ರಿಂದ ಅವರು ಎಲ್ಲ ತಯಾರಿ ಮಾಡ್ಕೊಂಡು ಸಸಿ ಮಂಡಿ ಮಾಡಿಕೊಂಡು ನಾಟಿ ಮಾಡುವಂತ ವ್ಯವಸ್ಥೆಗೆ ಏನು ತೊಂದರೆ ಆಗೋದಿಲ್ಲ. ಬಟ್ ಆದರೆ ಸ್ವಲ್ಪ ಮುಸ್ಕಿನ ಜೋಳ ಬಿತ್ತನೆ ಮಾಡೋರಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಮಳೆಯಿಂದ, ಕಂಟಿನ್ಯೂಸ್ ಮಳೆಯಿಂದ. ಮಳೆ ಒಂದು ನಿಂತ ಸಂದರ್ಭದಲ್ಲಿ ಭೂಮಿ ತಯಾರಿ ಮಾಡಿಕೊಂಡು ಬಿತ್ತನೆ ಮಾಡೋದು ಬಹಳ ಸೂಕ್ತ. ಭತ್ತ ಕಟಾವು ಬಂದಿತ್ತು, ಇನ್ನೇನು ಕೈಗೆ ಬಂದ ತುತ್ತು ಬಾಯಿಗೆ ಬರುವ ಒಂದು ಸಮಯದಲ್ಲಿ ಮಳೆ ಹಿಡ್ಕೊಂಡ್ಬಿಡ್ತು. ಕೆಲವೊಂದು ಜಾಗದಲ್ಲಿ ಸುಮಾರು ಇದು ನಾಶ ಆಗಿರೋದು ಕೂಡ ವರದಿ ಆಗಿದೆ ಸರ್. ಈ ನಿಟ್ಟಿನಲ್ಲಿ ಇಲಾಖೆಯಿಂದ ತಾವು ಏನು ಒಂದು ಕ್ರಮ ತೆಗೆದುಕೊಂಡಿದೆ? ಈಗ ಏನು ಕಟಾವು ಮಾಡೋ ಸಂದರ್ಭದಲ್ಲಿ ಈಗ 3-4 ದಿವಸದಿಂದ ಮಳೆ ಕಡಿಮೆ ಆಗಿರೋದ್ರಿಂದ ಸಾಕಷ್ಟು ಕಟಾವು ಆಗ್ತಾ ಇದೆ ಸರ್. ಬಟ್ ನಮ್ಮಲ್ಲೆಲ್ಲ ಈಗ ಬೆಳೆ ಕಟಾವು ಏನು ಭತ್ತದ ಕಟಾವು ಏನಿದೆ ಎಲ್ಲ ಮಿಷಿನ್ ಮೂಲಕನೇ ಆಗ್ತಾ ಇರೋದ್ರಿಂದ ಯಾವುದೊಂದು ಒಂದ್ ದಿವಸ ಮಳೆ ನಿತ್ರೂ ಸಹಿತ ಸಮಸ್ಯೆ ಇಲ್ಲ, ಕಟಾವು ಮಾಡ್ಕೊಳ್ಬಹುದು. ಬಟ್ ಮುಸ್ಕಿನ ಜೋಳಕ್ಕೆ ಸ್ವಲ್ಪ ಸಮಸ್ಯೆ ಆಗಿದೆ. ಯಾಕಂದ್ರೆ ಕಟಾವು ಮಾಡಿದ ನಂತರ ಅದನ್ನ ಒಣಗಿಸ್ಬೇಕಾಗ್ತದೆ. ಅದೇ ಸಹಿತ ಮುಸ್ಕಿನ ಜೋಳ 75% ಈಗೆಲ್ಲ ಹಾರ್ವೆಸ್ಟ್ ಆಗಿದೆ. ಕೆಲವೊಂದು ಭಾಗದಲ್ಲಿ ನಮ್ಮ ಸಾಗರ ಮತ್ತೆ ಕೆಲವೊಂದು ಭಾಗದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕೆಲವೊಂದು ಕಡೆ ಹಾನಿ ಆಗಿದೆ. ಅದನ್ನ ವರದಿ ಮಾಡ್ಲಿಕ್ಕೆ ನಾವು ಈಗಾಗಲೇ ನಮ್ಮ ಸ್ಥಳೀಯ ತಾಲೂಕು ಅಧಿಕಾರಿಗಳಿಗೆ ಹೇಳಿದ್ದೀವಿ. ಅವರ ಒಂದು ವರದಿ ಮೇಲೆ ಮುಂದೆ ಏನು ಸರ್ಕಾರಿ ನಿರ್ದೇಶನ ನೀಡುತ್ತೆ ಆ ಪ್ರಕಾರವಾಗಿ ನಾವು ಅವರಿಗೆ ಪರಿಹಾರ ಮತ್ತು ಇನ್ನಿತರ ಆಕ್ಟಿವಿಟೀಸ್ಗೆ ನಾವು ಶಿಫಾರಸು ಮಾಡ್ತೀವಿ. ಎಲ್ಲ ತಾಲೂಕುಗಳಲ್ಲಿ ಈ ತರ ಆಗಿದೆ ಅಂತ ಹೇಳ್ತೀರಾ ಅಥವಾ ಕೆಲವೊಂದು ತಾಲೂಕು? ನಮಗೆ ಬೇಸಿಗೆಯಲ್ಲಿ ಬೆಳೆ ಬರುವಂಥದ್ದು ಹೆಚ್ಚಾಗಿ ಭದ್ರಾವತಿ, ಶಿವಮೊಗ್ಗ, ಶಿಕಾರಿಪುರ ಮತ್ತೆ ಸೊರಬ. ನಮಗೆ ಸಾಗರದಲ್ಲಿ ಸ್ವಲ್ಪ ಮುಸ್ಕಿನ ಜೋಳ ಸ್ವಲ್ಪ ಪ್ರಮಾಣದಲ್ಲಿ ಬರುತ್ತೆ. ಇನ್ನು ತೀರ್ಥಹಳ್ಳಿ, ಹೊಸನಗರದಲ್ಲಂತೂ ಬೆಳೆ ಕಡಿಮೆ. ಸೊ ಈ ಭಾಗದಲ್ಲಿ ಕೆಲವೊಂದೆಲ್ಲ ಹಾರ್ವೆಸ್ಟ್ ಆಗಿದೆ, ಇನ್ನು ಕೆಲವೊಂದು ಆಗ್ಲಿಕ್ಕಿದೆ. ಸೊ ಅದನ್ನ ಸ್ವಲ್ಪ ರೈತರು ನೋಡ್ಕೊಂಡು ಹಾರ್ವೆಸ್ಟ್ ಮಾಡ್ಕೊಳ್ಬೇಕು. ಈಗ ಒಟ್ಟಾರೆಯಾಗಿ ಸರ್ ಸ್ವಲ್ಪ ಖರ್ಚಿಲ್ಲದ ಒಂದು ವ್ಯವಸಾಯ ಕ್ರಮಗಳು ಅಂತ ಹೇಳ್ತೀವಿ, ಅದು ಹೇಳೋದಾದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ರೈತ ಬಾಂಧವರಿಗೆ? ಖರ್ಚಿಲ್ಲದ ಅಂದ್ರೆ ರೈತರು ಸ್ವಲ್ಪ ಬಹಳ ಮುಖ್ಯವಾಗಿ ಒಂದು ಉತ್ತಮವಾದ ಬೀಜವನ್ನು ತೆಗೆದುಕೊಳ್ಬೇಕು. ಅದ್ರ ಜೊತೆಯಲ್ಲಿ ಬೀಜೋಪಚಾರ ಮಾಡೋದು ಬಹಳ ಮುಖ್ಯ. ಕೆಲವೊಂದು ರೋಗ ರುಜಿನಗಳಿಗೆ ಅದು ಬಹಳ ಅತ್ಯವಶ್ಯ ಇದೆ. ಇದ್ರ ಜೊತೆಯಲ್ಲಿ ಭೂಮಿ ಸಿದ್ಧತೆ ಬಿತ್ತನೆ ಆದ ನಂತರ ಸ್ವಲ್ಪ ರಸಗೊಬ್ಬರವನ್ನ ಏನು ನಾವು ಶಿಫಾರಸು ಮಾಡಿರ್ತೀವಿ ಅಷ್ಟನ್ನೇ ಉಪಯೋಗಿಸ್ಕೋಬೇಕಾಗತ್ತೆ. ಕೆಲವು ರೈತರು ಜಾಸ್ತಿ ಹಾಕುವಂಥ ಸಾಧ್ಯತೆ ಇರುತ್ತೆ, ಅದರಿಂದ ವ್ಯರ್ಥ ಖರ್ಚಾಗುತ್ತೆ. ಇದ್ರ ಜೊತೆಯಲ್ಲಿ ಮತ್ತೆ ಕೀಟ ರೋಗದ ಯಾವುದೇ ಹಾವಳಿ ಇಲ್ಲದೆ ಇದ್ರೂ ಸಹಿತ ರೈತರು ಸುಮ್ಮನೆ ಸ್ಪ್ರೇ ಮಾಡುವಂಥದ್ದು ಮತ್ತೆ ಇಲ್ಲದೆ ಇರುವಂಥ ಏನು ಬಯೋ ಫರ್ಟಿಲೈಸರ್ ಇರ್ಬೋದು, ಇನ್ನಿತರ
ಏನು ಕೀಟನಾಶಕ ಮತ್ತು ರೋಗನಾಶಕಗಳನ್ನು ಬಳಸುವಂಥದ್ದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. ಅಂತ ನಮ್ಮ ಹೊರಗಳಿಗೆ ಏನೋ ಸಮಸ್ಯೆ ಆದರೆ ಮಾತ್ರ ನಾವು ಅದನ್ನು ಪರಿಹಾರಕ್ಕೋಸ್ಕರ ಸ್ಪ್ರೇ ಮಾಡ್ಲಿಕ್ಕೆ ಬಿಟ್ಟರೆ ಸುಮ್ಮನೆ ಖರ್ಚಿಗೋಸ್ಕರ ಸ್ಪ್ರೇ ಮಾಡಬಾರ್ದು. ವ್ಯರ್ಥ ಖರ್ಚಾಗ್ತದೆ. ಆದಷ್ಟು ಕಡಿಮೆ ಖರ್ಚಿನಲ್ಲಿ ನಾವು ಉತ್ತಮವಾದ ಬೆಳೆ ಬೆಳೀಲಿಕ್ಕೆ ಪ್ರಯತ್ನ ಮಾಡಬೇಕು. ಮಾಹಿತಿಯನ್ನು ಸಹಿತ ಸಂಬಂಧಪಟ್ಟಂಥ ಕೃಷಿ ವಿಶ್ವವಿದ್ಯಾನಿಲಯ ಇರ್ಬೋದು, ನಮ್ಮ ರೈತ ಸಂಪರ್ಕ ಕೇಂದ್ರ ಇರ್ಬೋದು, ಹೀಗೆ ಏನು ತಾಂತ್ರಿಕ ಮಾಹಿತಿಯನ್ನು ಪಡ್ಕೊಂಡು ಕೃಷಿ ಮಾಡೋದು ಭಾಳ ಸೂಕ್ತ ಅಂತ ನನ್ನ ಒಂದು ಅಭಿಪ್ರಾಯ. ಒಟ್ಟಾರೆಯಾಗಿ ಸರ್, ಈ ಒಂದು ಮುಂಗಾರು ಹಂಗಾಮಿಗೆ ಈ ಬಿತ್ತನೆ ಬೀಜ ಆಗಿರ್ಬೋದು, ಕೀಟನಾಶಕ, ಗೊಬ್ಬರ, ಇದರ ಒಂದು ಪೂರೈಕೆ, ದಾಸ್ತಾನು ಮತ್ತು ಇದರ ನಿರ್ವಹಣೆ ಕುರಿತು ನಮ್ಮ ರೈತ ಬಾಂಧವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ರೈತ ಬಾಂಧವರಿಗೆ ಹೇಳೋದೇನೆಂದರೆ, ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ 6 ಬೆಳೆಗಳಂತ ನಾವೇನು ಹೇಳ್ತಾ ಇದ್ದೀವಿ, ಭತ್ತ ಇದು ಕಡಿಮೆ ಆಗ್ತಾ ಇದೆ. ಅದು ಸ್ವಲ್ಪ ನಾವು ಹೆಚ್ಚಿನ ರೀತಿಯಲ್ಲಿ ಭತ್ತದ ಏನು ಕ್ಷೇತ್ರವನ್ನು ಉಳಿಸ್ಕೊಳ್ಳೋದು ಅತಿ ಅವಶ್ಯಕತೆ ಇದೆ. ಇದ್ರ ಜೊತೆಯಲ್ಲಿ ಏನು ರೈತರಿಗೆ ಬೇಕಾದಂಥ ಬೀಜ ಇರ್ಬೋದು, ರಸಗೊಬ್ಬರ ಇರ್ಬೋದು, ಇನ್ನಿತರ ಎಲ್ಲ ಪರಿಕರಗಳನ್ನು ಸಹಿತ ಕೃಷಿ ಇಲಾಖೆಯಿಂದ ಒದಗಿಸುವಂಥ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಗುಣಮಟ್ಟದ ಒಂದು ಎಲ್ಲ ಪರಿಕರಗಳನ್ನು ಸಹಿತ ರೈತ ಬಾಂಧವರಿಗೆ ಕೊಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಾವು ಇಲಾಖೆ ಎಲ್ಲ ಸನ್ನದ್ಧವಾಗಿದೆ. ಯಾವುದೇ ರೀತಿಯ ಒಂದು ದುಮಾನ, ಆತಂಕ ಬೇಡ. ಇದ್ರ ಜೊತೆಯಲ್ಲಿ ತಮ್ಗೆ ಯಾವುದೇ ತಾಂತ್ರಿಕ ಮಾಹಿತಿ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಬಂದರೂ ಸಹಿತ, ಏನೇ ಅವರಿಗೆ ಅವಶ್ಯಕತೆ ಇದ್ರೂ ಸಹಿತ ಸ್ಥಳೀಯ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಬೇಕು. ಮತ್ತೆ ಅಲ್ಲಿ ಏನು ಅಧಿಕೃತ ಮಾರಾಟಗಾರರಿಂದನೇ ಖರೀದಿ ಮಾಡ್ಕೊಳ್ಬೇಕು ಬೀಜವನ್ನ. ಹೌದು ಸರ್. ಮತ್ತೆ ಪ್ರತಿಯೊಂದು ಪರಿಕರಗಳಿಗೂ ಸಹಿತ ಅವ್ರು ಬಿಲ್ ಇಟ್ಕೊಳ್ಬೇಕು. ಸೊ ಇದರಿಂದ ಮುಂದಿನ ದಿನಗಳಲ್ಲಿ ಏನಾದ್ರು ಸಂದರ್ಭ ತೊಂದರೆಗಿಂದ್ರೆ ಆದ್ರೆ ನಾವು ಅವ್ರಿಗೆ ಏನಾದ್ರು ಪರಿಹಾರ ಕೊಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದರಿಂದ ಅಧಿಕೃತ ಮಾರಾಟಗಾರರು ಅಧಿಕೃತ ಬೀಜಗಳನ್ನ ಅಧಿಕೃತ ಸಂಸ್ಥೆಗಳಿಂದನೇ ನೀವು ಪಡ್ಕೊಳ್ಬೇಕು ರೈತ ಬಾಂಧವರು. ಸೊ ಮುಂಗಾರಿನ ಈಗೇನಪ್ಪ, ಈಗ ಬಿಗಿನಿಂಗ್ ಇದು, ಮುಂದೆ ಉತ್ತಮ ಮಳೆ ಇದೆ ಅನ್ನೋದು ಒಂದು ಹವಾಮಾನ ಇಲಾಖೆಯಿಂದ ನಮಗೆ ಒಂದು ವರದಿ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿಕೊಂಡು ರೈತರು ಬೆಳೆ ಬೆಳಿಬೇಕು ಅಂತ ನಾನು ಕೇಳ್ಕೊತೀನಿ. ಹೆಚ್ಚಿನ ಮಾಹಿತಿ ಪಡೆಯುವುದಾದಲ್ಲಿ ತಮ್ಮ ದೂರವಾಣಿ ಸಂಖ್ಯೆ ಕೊಡ್ತೀರಾ ಅಥವಾ ಟೋಲ್ ಫ್ರೀ ನಂಬರ್ ಏನಾದರೂ ಇಟ್ಟಿದ್ದೀರಾ ಸರ್? ಅಲ್ಲ, ನಮ್ಮ ಪ್ರತಿ ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯಲ್ಲಿ ಮತ್ತು ನಮ್ಮ ಸಹಾಯಕ ಕಚೇರಿ ಇಲ್ಲೂ ಸಹಿತ ಒಂದು ಸಂಪರ್ಕಿಸಬಹುದು. ಇದ್ರ ಜೊತೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವನ್ನ ಸಹಾಯಕ ಕೃಷಿ ನಿರ್ದೇಶಕರನ್ನು ಸಹಿತ ಭೇಟಿ ಮಾಡಬಹುದು, ತಾಲೂಕು ಸಹಾಯಕ ನಿರ್ದೇಶಕರನ್ನ. ಸೊ ಇನ್ನು ತಾಂತ್ರಿಕ ಮಾಹಿತಿ ಬೇಕೆಂದ್ರೆ ಇವನ್ನ ಕೃಷಿ ವಿಶ್ವವಿದ್ಯಾನಿಲಯ ಇದೆ, ಕೃಷಿ ವಿಜ್ಞಾನ ಕೇಂದ್ರ ಇದೆ. ಸೊ ಇಷ್ಟೇನೆ, ರೈತರು ಉತ್ತಮ ಅಂತ ಮಾಹಿತಿನ ಪಡ್ಕೊಂಡು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ಪಡೆಯುವಂತ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ನಾನು ರೈತ ಬಾಂಧವರು ಕೇಳ್ಕೊತೀನಿ. ತುಂಬ ಧನ್ಯವಾದ ಸರ್. ಇದುವರೆಗೆ ತಾವು ಸಂಕ್ಷಿಪ್ತವಾಗಿ ಮುಂಗಾರು ಹಂಗಾಮಿಗೆ ಯಾವ ರೀತಿಯಿಂದ ತಯಾರು ಮಾಡ್ಕೊಂಡಿದ್ದೀರಿ, ಶಿವಮೊಗ್ಗ ಜಿಲ್ಲೆಯ ಒಂದು ರೈತರಿಗೆ ಬಿತ್ತನೆ ಬೀಜ ಆಗಿರ್ಬೋದು, ಇನ್ನು ಸಂಬಂಧಪಟ್ಟಿದ್ದ ಒಂದು ಪರಿಕರಗಳ ಒಳಸುರಿಗಳು ಅಂತ ಹೇಳ್ತೀವಿ ನಾವು, ಇದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ತಮಗೆ ಮತ್ತೊಮ್ಮೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ನಮಸ್ಕಾರ ಸರ್. ನಮಸ್ಕಾರ, ಧನ್ಯವಾದಗಳು.